ನಗರದ ಸ್ವಚ್ಛತೆಯ ಜವಾಬ್ದಾರಿ ಕೇವಲ ತುಮಕೂರು ಮಹಾನಗರ ಪಾಲಿಕೆಗೆ ಸೇರಿದ್ದಲ್ಲ, ಸಾರ್ವಜನಿಕರಿಗೂ ಸ್ವಚ್ಛತೆಯ ಸಾಮಾಜಿಕ ಜವಾಬ್ದಾರಿ ಇರಬೇಕು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ ಎಂಜೆ. ನಮ್ಮ ಟಾರ್ಗೆಟ್ ಟ್ರೂತ್ನ ಅಭಿಲಾಷೆಯಂತೆ ಸ್ವಚ್ಛ ತುಮಕೂರು ಅಚ್ಚ ತುಮಕೂರು ಎಂಬ ಅಭಿಯಾನದಡಿಯಲ್ಲಿ ನಮ್ಮ ವರದಿಗಾರರು ತುಮಕೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿರುವ ಪ್ರತಿಯೊಂದು ವಾರ್ಡ್ಗಳಿಗೆ ಹೋಗಿ ಕಸದ ಸಮಸ್ಯೆಗಳ ಮೂಲ ತುಂಬಾ ಎಳೆಯಾಗಿ ಬಿತ್ತರಿಸಿತ್ತು. ಆದರೆ ಕಸದ ಸಮಸ್ಯೆ ಉಲ್ಬಣವಾಗಲು ತುಮಕೂರು ಮಹಾನಗರ ಪಾಲಿಕೆಯ ಜೊತೆಗೆ ಸಾರ್ವಜನಿಕರ ನಿರ್ಲಕ್ಷ್ಯತೆಯ ಪಾತ್ರವು ಬಹಳಷ್ಟಿದೆ. ಸ್ವಚ್ಛ ತುಮಕೂರು ಅಚ್ಚ ತುಮಕೂರು ಎಂಬ ಅಭಿಯಾನದಡಿ ಹೊರಟ ನಮ್ಮ ತಂಡಕ್ಕೆ ತುಮಕೂರು ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 14ರ ವಿನೋಬ ನಗರದಲ್ಲಿ ಕಂಡಂತಹ ದೃಶ್ಯಗಳೇ ಬೇರೆ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಸುತ್ತಮುತ್ತಲು ಕಸದ ರಾಶಿ ಮತ್ತು ಸಾರ್ವಜನಿಕರ ಉದ್ಯಾನದ ಒಳಕ್ಕೆ ಅಕ್ಕಪಕ್ಕದ ಜನರು ಕಸವನ್ನ ತಂದು ಸುರಿಯುತ್ತಿರುವುದು, ಹಾಗೆಯೇ ಮನೆಯ ಕಸವನ್ನ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಕಟ್ಟಿ ಮುಂದಿರುವ ಚರಂಡಿಗಳಲ್ಲಿ ಬಿಸಾಡಿರುವುದು, ಇದು ವಿನೋಬ ನಗರ ಸುತ್ತಮುತ್ತಲ ಏರಿಯಾಗಳಲ್ಲಿ ಕಂಡುಬಂದಂತಹ ದೃಶ್ಯ. ತುಮಕೂರು ಮಹಾನಗರ ಪಾಲಿಕೆಯ ಕಸದ ಗಾಡಿಗಳು ತಮ್ಮ ಬಡಾವಣೆಗಳಿಗೆ ಕಸ ಸಂಗ್ರಹಿಸಲು ಬಂದಾಗ ಸಾರ್ವಜನಿಕರು ತಮ್ಮ ಮನೆಯಲ್ಲಿಯೇ ಹಸಿ ಕಸ, ಒಣಗಿದ ಕಸವನ್ನು ವಿಂಗಡಿಸಿ ಕಸದ ಗಾಡಿಗಳಿಗೆ ನೀಡದೆ ಮನಸ್ಸೋ ಇಚ್ಛೆ ಎಲ್ಲ ಬಗೆಯ ಕಸಗಳನ್ನು ಪಾಲಿಥೀನ್ ಕವರ್ಗಳಲ್ಲಿ ತುಂಬಿ ರಸ್ತೆಯ ಬದಿಗಳಲ್ಲಿ, ಖಾಲಿ ಇರುವ ನಿವೇಶನಗಳಲ್ಲಿ, ಸರ್ಕಾರಿ ಜಾಗಗಳಲ್ಲಿ ಬಿಸಾಡಿ ನಮ್ಮ ನಗರ ಸ್ವಚ್ಛವಾಗಿಲ್ಲ ಎಂದು ಸ್ಥಳೀಯ ಜನಪ್ರತಿನಿಧಿಗಳಿಗೆ ಮಹಾನಗರ ಪಾಲಿಕೆಗೆ ದೂರುವುದು ಎಷ್ಟರ ಮಟ್ಟಿಗೆ ಸರಿ? ನಿಮ್ಮ ಮನೆಯ ಕಸವನ್ನ ವಿಂಗಡಿಸಿ ನಿಗದಿತ ಸ್ಥಳದಲ್ಲಿ ಹಾಕದೆ ಎಲ್ಲವನ್ನು ಒಂದರಲ್ಲಿ ಹಾಕಿ ಎಲ್ಲೆಂದರಲ್ಲಿ ಬಿಸಾಡಿದರೆ ನಾವು ಅದನ್ನು ಸ್ವಚ್ಛಪಡಿಸಲು ಬಹಳ ಕಷ್ಟಪಡಬೇಕಾಗುತ್ತದೆ. ನಾವು ಮನುಷ್ಯರಲ್ಲವೇ? ಸಾರ್ವಜನಿಕರೇ ಅರ್ಥ ಮಾಡಿಕೊಳ್ಳಿ ಎಂದು ಮಹಾನಗರ ಪಾಲಿಕೆ ಸಿಬ್ಬಂದಿಯೊಬ್ಬರು ನಮ್ಮ ವಾಹಿನಿಯೊಂದಿಗೆ ತಮ್ಮ ಅಳಲನ್ನ ತೋಡಿಕೊಂಡ್ರು. ವರದಿ ದಾದಾಪೀರ್, ತುಮಕೂರು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಸರ್, ಇದು ಚಿಕ್ಕ ಮಕ್ಕಳು ಇದಾರೆ ನಮ್ಮ ಮನೆಗೆ. ಎಲ್ಲ ಕಸ ರಾತ್ರಿ 12 ಗಂಟೆ 1 ಗಂಟೆ ಹಂಗ ತಗೊಂಬಂದ್ ಹಾಕ್ತಾರೆ. ಜಗಳಕ್ ಬರ್ತಾರೆ. ಏನಾನ ಹೇಳಿದ್ರೆ ನಿಮ್ ಜಾಗ ಅಂತ ಎಲ್ಲಾರು ಸೇರಿ ನಿಮ್ ಜಗಳಕ್ ಬರ್ತಾರೆ. ಚಿಕ್ಕ ಮಕ್ಕಳು ಇರೋದು, ಮಕ್ಳಿಗೆಲ್ಲ ಕಾಯಿಲೆ ಬರ್ತೈತೆ. ಏನ ಒಂದ್ ಸ್ವಲ್ಪ ವ್ಯವಸ್ಥೆ ಮಾಡಿ ಸರ್. ಆಗ್ಲೇ ನಾವು 3 ವರ್ಷದಿಂದಾನೇ ಹೇಳ್ತಾನೆ ಇದೀವಿ, ಹೇಳ್ತಾ ಇಲ್ಲ. ಏನಾನ ವ್ಯವಸ್ಥೆ ಮಾಡಿ ಸರ್ ಬೇಗ. ಗೊತ್ತಿರಲ್ಲ ಅವ್ರು ಯಾರು. 10 ಗಂಟೆ ಮೇಲೆ ತಂದಾಕ್ತಾರೆ, ಇಲ್ಲ ರಾತ್ರಿ 10-11 ಗಂಟೆ ಮೇಲೆ ತಂದಾಕ್ತಾರೆ. ಆಮೇಲೆ ರಾತ್ರಿ 12-1 ಗಂಟೆವರೆಗೂ ಫೈನ್ ಹಾಕಿದೀವಿ. ಆವತ್ತಿನ ದಿನ ಮಾತ್ರ ಕಂಟ್ರೋಲ್ ಆಗಿರುತ್ತೆ, ನೆಕ್ಸ್ಟ್ ಡೇ ಬಂದು ತಂದು ಬಿಸಾಕ. ಏನ್ ಹೇಳ್ತಾರೆ ಕೇಳಿದ್ರೆ ಏನ್ ಹೇಳ್ತಾರೆ? ಸುಮ್ನೆ ಹೇಳ್ತಾರೆ, ಎದ್ದಿರಲ್ಲ, ದೌರ್ಜನ್ಯ ಮಾಡ್ತಾರೆ. ಮೊಬೈಲ್ ಫೋಟೋ ಹೊಡ್ಕೊಳಕ್ ಹೋದ್ರೆ ಮೊಬೈಲ್ ಎಷ್ಟು ಜನ ಆಟೋನೇ ಬರಲ್ಲ ಅಂತ ಹೇಳ್ತಾರಲ್ಲ ಸರ್. ಪ್ರತಿದಿನ ಏರಿಯಾ ಹೋಗುತ್ತೆ. ಅವ್ರು ಎದ್ದು ಹಾಕಲ್ಲ ಜನಗಳು. ಬೆಳಿಗ್ಗೆ 7 ಗಂಟೆ ಸ್ಟಾರ್ಟ್ ಆಗಿರುತ್ತೆ, ಆಟೋ ಹೋಗಿರುತ್ತೆ, ಅವ್ರು ಎದ್ದು ಹಾಕಲ್ಲ. ಜನ ಏನ್ ಹೇಳ್ತಾರೆ ಗೊತ್ತಾ, ಆಟೋ ನಿಲ್ಲಲ್ಲ, ಸೀದಾ ಸ್ಪೀಡ್ ಆಗಿ ಹೊರಟೋಗ್ಬಿಡುತ್ತೆ, ನಾವು ಎದ್ದು ಓಡೋಷ್ಟು ಇದಾಗ್ ಮಾಡೋಣ ಅಂತ ಹೇಳ್ತಾರೆ. ಇಲ್ಲ ಸರ್, ಆಟೋ ಅದು ಆಡಿಯೋ ಹಾಕಿದ್ಮೇಲೆ ಅದು ನಿಂತ್ಕೊಂಡೈತೆ 2 ನಿಮಿಷ 1 ನಿಮಿಷ ನಿಂದೆ ನಿಂತೈತೆ. ಇವ್ರು ಬರೋದು ಲೇಟ್ ಮಾಡಿರ್ತಾರೆ ಅಷ್ಟೇ. ಸ್ವಲ್ಪ ದೂರ ಮುಂದೆ ಇರುತ್ತೆ, ಹಾಕ್ಬೋದು ಸರ್. ಬಿಟ್ಟಂತೂ ಹೋಗಲ್ಲ. ಅವ್ರು ಬಕೆಟ್ ಏನಾದ್ರು ತಗೊಬಂದ್ರೆ ಹಾಕೋದಿಲ್ಲ, ಅದನ್ನ ಬಿಟ್ಟು ಅವ್ರು ಯಾವತ್ತೂ ಹೋಗಲ್ಲ. ಸೆಕೆಂಡ್ ರೌಂಡ್ 2 ರೌಂಡ್ ಬರ್ತವೆ ಅವ್ರಿಗೆ. ಬೆಳಿಗ್ಗೆ ಒಂದು, ಆಮೇಲೆ ಒಂದು 10 ಗಂಟೆ ಮೇಲೆ 2 ರೌಂಡ್. ಆ ರೀತಿ ಏನಾದ್ರು ಇದ್ರೆ ಇನ್ನೊಂದ್ಸಲ ಆಟೋದವರಿಗೆಲ್ಲ ಇನ್ಫಾರ್ಮ್ ಮಾಡ್ತೀವಿ ಸರ್. ಸ್ವಲ್ಪ ನಿಧಾನವಾಗಿ ಹೋಗಿ ಹಾಕ್ಸ್ಕೊಂಡು ಹೋಗ್ತೀವಿ. ಒಣ ಕಸ, ಹಸಿ ಕಸ ಅಂತ ನಮ್ಗೆ ಇನ್ಸ್ಪೆಕ್ಟರ್ ಇಂದ ಇಂಜಿನಿಯರ್ ಎಲ್ಲಾರು ಹೇಳ್ಕೊಟ್ಟಾರೆ. ಇದ್ರೊಳಗೆ ಕಾಂಪಾಸ್ ಬೇರೆ, ಅವ್ರು ಹಾಕೊಂಡಿರೋದೇ ಬೇರೆ ಇದ್ದಿರುತ್ತೆ. ಅದನ್ನ ಸಪ್ರೇಟ್ ಆಗಿ ಸೈಡ್ಗೆ ಚೀಲ ಹಾಕಿರ್ತೀವಿ. ಅದಕ್ಕೆ ಸಪ್ರೇಟ್ ಆಗಿ ಹಾಕೋ ವರ್ಕ್ ಅದು ಗಾಜು ಸಮೇತ ಇದು ಅದು ಎಲ್ಲಾನು ಅನ್ನ ಪನ್ನ ಎಲ್ಲ ಹಾಕಿ ಇದ್ರ ಮಾಡಿರ್ತೇವೆ. ಒಂದ್ ಡಿವೈಡ್ ಮಾಡಿರಲ್ಲ. ಒಣ ಕಸನೇ ಬೇರೆ, ಹಸಿ ಕಸನೇ ಬೇರೆ. ಕಸನೇ ಡಿವೈಡ್ ಅಂದ್ರೆ ಹಸಿ ಕಸನೇ ಇರ್ತದೆ, ಒಣ ಕಸನೇ ಇರ್ತದೆ. ಪ್ಲಾಸ್ಟಿಕ್ ಬೇರೆ, ಇದೇ ಬೇರೆ. ಅದು ಸಪ್ರೇಟ್ ಆಗಿ ಹಿಂದೆನೂ ಹಾಕಲ್ಲ, ಮುಂದೆನೂ ಹಾಕಲ್ಲ. ಎಲ್ಲ ಮುಂದೆ ಎಲ್ಲ ಒಟ್ಟಿಗೆ ಇದ್ ಮಾಡಿರ್ತಾರೆ. ಆ ಮುಸ್ತ್ರೆ ಒಳಗೆ ಅದು ಮನೆ ಇದು ಆದಾಗ ಊರ್ಗ್ ಹೋಗಿದ್ದ, ನೆಂಟ್ರ ಮನೆಗೆ ಹೋಗಿದ್ದ, ಮನೆಯಿಂದ ಈಗಿನ ಬಂದ ಅಂತ ಹೇಳಿ ಹುಳ ಬಿದ್ದಿರ್ತಾವ. ಹುಳ ಹೆಂಗ್ ಮುಟ್ಟೋದು ಹೇಳಿ ಸ್ವಾಮಿ? ಹುಳ ಹೆಂಗ್ ಮುಟ್ಟಕ್ ಆಗುತ್ತೆ? ಅದು ಕಸ ಬಂದ್ರೆ
ಜನ ನಾವು ಬೆಲೆನೇ ಕೊಡೋದಿಲ್ಲ. ಬಂದು ಮೇಲೆ ಎಸ್ಬಿಡ್ತಾರೆ, ಏನೋ ಕೇಳಕ್ ಹೋದ್ರೆ ಬೈಯೋದು ಅಕಸ್ಮಾತ್ ಅದು ಘಟನೆಗಳಿಂದೆಲ್ಲ ಆ ಕಡೆಗೆ ಅಲ್ಲೇ ಗೊತ್ತಾಗ್ತದೆ. ಅಲ್ಲೊಂದು ಬ್ಲಾಕ್ ಸ್ಪಾಟ್ ಕ್ಲೋಸ್ ಮಾಡಿದ್ರು ಎಲ್ಲ ತಂದು ಇಲ್ಲಿಗೆ ಹಾಕ್ತಾರೆ. ನೋಡಿ ನಿನ್ನೆ ಇಬ್ಬರು ಹಾಕೋದ್ರು. ಇಬ್ಬರು ಏನು ಹೇಳಿದ್ವಿ ನಾವು ಹೇಳಿದ್ರು